ಚಿಹ್ನಿಸು. ನಾನು ಹಿನ್ನೆಲೆ ಧ್ವನಿ ನನ್ನ ಹೆಸರು ಸುಸ್ಮಿತಾ. ನಾನು ಪಾತ್ರ ಧರಿಸಿದ್ದು ಆನೆ. ಈ ಕಾಡಿನ ಅಧಿಪತಿ ನಾನು. ನನ್ನ ಹೆಸರು ಸ್ವಾತಿ ಮುಳ್ಳು. ನಾನು ವೇಷ ಹಾಕಿದ್ದು ಎತ್ತು. ನನ್ನ ಹೆಸರು ಭೂಮಿಕಾ ಲಾತು. ನಾನು ಹಾಕಿದ ಪಾತ್ರ ಜಿಂಕೆ. ನನ್ನ ಹೆಸರು ಶ್ರೀವಿಲಾ ಮಣಿಕೇರಿ. ನಾನು ಪಾತ್ರ ಹಾಕಿದ್ದು ಆಮೆ. ನನ್ನ ಹೆಸರು ವಾಣಿಶಿಕೊಳ್ಳು. ನಾನು ಪಾತ್ರ ಹಾಕಿದ್ದು ಕರಡಿ. ನನ್ನ ಹೆಸರು ತನು ಪಾಶ್ಚಾಪುರ್. ನಾನು ಪಾತ್ರ ಹಾಕಿದ್ದು ನಾಯಿ. ನನ್ನ ಹೆಸರು ತೇಜಸ್ವಿನಿ ದಾಗೆ. ನಾನು ಹಾಕಿದ ಪಾತ್ರ ಮಂಗ. ನನ್ನ ಹೆಸರು ಭಾಗ್ಯ ಜಲಕಟ್ಟಿ. ನಾನು ಹಾಕಿದ್ದು ಪಾತ್ರ ಬೆಕ್ಕು. ನನ್ನ ಹೆಸರು ನಮ್ಮು ಬಡಿಯರ್. ನಾನು ಪಾತ್ರ ಹಾಕಿದ್ದು ಎರೆಹುಳ. ಒಂದಾನೊಂದು ಕಾಡು. ಅಲ್ಲೇ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗದ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ಸಭೆಯಲ್ಲಿ ಪಾಲ್ಗೊಂಡು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳು ಮೆಚ್ಚುಗೆಯನ್ನು ಗಳಿಸಿತ್ತು. ಹೀಗೆ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಒಂದು ಮನುಷ್ಯರ ಮೇಲೆ ಬಹಳವಾಗಿ ದೂರ ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸುತ್ತಿದ್ದವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿ ಈ ದಿನದ ಸಭೆ ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ಅವುಗಳನ್ನು ತಮ್ಮ ಫಲಕವನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ನಾನು ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದೃಶ್ಯಕೊಳ್ಳುತ್ತೀರಿ. ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು. ನಾವು ಮಾತ್ರ ಬೇಡಲ್ಲವೇ? ನಮ್ಮ ಸೇವೆಯನ್ನು ಮರೆಯಿದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ನಾನು ಜಿಂಕೆ. ನಮ್ಮ ಬದುಕಿನ ಆಧಾರ ಕಾಡು. ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ನಾನು ಆಮೆ. ನೀರು ಅಮೂಲ್ಯ ಸಂಪತ್ತು. ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಧನ್ಯವಾದ. ನಾನು ಕರಡಿ. ಎಲ್ಲವನ್ನು ನೀವೇ ತಿನ್ನುತ್ತೀರಿ. ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ. ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ನಾನು ನಾಯಿ. ನಾವು ನಡೆದಾಡಬೇಕು, ಓಡಾಡಬೇಕು. ನಮಗೂ ದಾರಿ ಬಿಡಿ. ಹಾದಿ ಬೀದಿಯಲ್ಲಿ ನೀವು ಮತ್ತು ನಿಮ್ಮ ವಾಹನಗಳು ತುಂಬಿವೆ. ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ. ನಾನು ಮಂಗೇಶ್. ನಮಗೂ ಶಾಂತಿ ನೆಮ್ಮದಿ ಬೇಕು. ನುಡುವಿನಲ್ಲೂ ನೊಲವಿನಲ್ಲೂ ಪಟಾಕಿಯನ್ನು ಸಿಡಿಸುತ್ತಿದ್ದೀರಿ. ನಮ್ಮನ್ನು ಓಡಿಸಲು ಮುದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯ ಸಿಡಿದು ಹೋದಂತಾಗುತ್ತದೆ. ಮದ್ದು ಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ನಾನು ಬೇಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲ್ ಅನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲಿ ಇರುವ ನಮ್ಮನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ. ನಮ್ಮನ್ನು ಮುದ್ದಿಸಿರಿ. ಧನ್ಯವಾದ. ನಾನು ಎರೆಹುಳ. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ. ತರತರದ ಔಷಧ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಾಕ್ಷಸರಾಗದಿರಿ. ಎಲ್ಲರಿಗೂ ಶಭಾಷ್. ಚೆನ್ನಾಗಿ ಬರೆದಿದ್ದೀರಿ. ಸ್ವಲ್ಪ ಭಾರವಾಯಿತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಈ ರೀತಿಯ ಆಕ್ರೋಶ ಸಲ್ಲದು. ಇರಲಿ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕಗಳನ್ನು ಕಾಡಿನ ಅಂಚಿನ ಬದಿಯ ರಸ್ತೆಯಲ್ಲಿ ಪ್ರದರ್ಶಿಸಿ. ಬನ್ನಿರಿ, ಊಟ ಮಾಡೋಣ. ಭೋಜನ ಶಾಲೆಗೆ ನಡೆಯಿರಿ.